144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾ ಕುಂಭಮೇಳಕ್ಕೆ ಈಗಾಗಲೇ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರು ಬಂದಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಕೂಡ ಬಂದಿದ್ದಾರೆ. ಅವ್ರು ಮಾತಾಡ್ಸೋಣ, ಎಲ್ಲಿಂದ ಬಂದರು, ಏನು ಇದರ ಕುಂಭಮೇಳದ ವಿಶೇಷ, ಅದೆಲ್ಲವನ್ನು ಕೂಡ ಮಾತಾಡ್ಸೋಣ. ಎಲ್ಲಿಂದ ಬಂದರೆ ಸರ್? ನಾನು ಮೈಸೂರಿಂದ ಬಂದಿದ್ದೀನಿ. ನಾವು ಇಲ್ಲಿ ಅಯೋಧ್ಯ ಮಹಾಕುಂಭಮೇಳ ಆಮೇಲೆ ವಾರಾಣಸಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಮಹಾಕುಂಭಮೇಳ ನೋಡ್ತಾ ಇದ್ದೀರಾ, ಸುಮಾರು 144 ವರ್ಷಗಳಿಗೊಮ್ಮೆ ಬರುವಂಥದ್ದು. ಈ ಮಹಾಕುಂಭಮೇಳ ಇದೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಫೀಲ್ ಅನ್ನಿಸ್ತಾ ಇದೆ? ಭಾಳ ಸಂತೋಷ ಆಗ್ತಾಯಿದೆ ಸರ್. ನಮಗೆ ಇಲ್ಲಿ ಬಂದು ಭಾಳ ಮೈ ಪುಳಕಿತವಾಗ್ತಾ ಇದೆ. ನಾವು ಇಲ್ಲಿ ಬಂದಿದ್ದೀವಿ ಅನ್ನೋದೇ ನಮಗೆ ಒಂಥರ ರೋಮಾಂಚನವಾಗ್ತಾಯಿದೆ. ನಮಗೆ ಭಾಳ ಸಂತೋಷ ಆಗಿದೆ ಸರ್. ನಮಗೆ ಇದು ಅತಿ ದೊಡ್ಡ ಸನಾತನ ಧರ್ಮದ ಉತ್ಸವ. ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ, ನೀವು ಅದಕ್ಕೆ ಕಾಯ್ತಾ ಇದ್ದೀರಾ? ಪುಣ್ಯ ಎಲ್ಲರಿಗೂ ಬಂದೇ ಬರುತ್ತೆ ಸರ್. ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಅಂಥ ಕ್ಷೇತ್ರ ಇದು. ಆದ್ದರಿಂದ ಇಲ್ಲಿ ಸಾಧು ಸಂತರು, ಮಹಾತ್ಮರು, ದೇವತೆಗಳೆಲ್ಲ ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ಎಲ್ಲರಿಗೂ ಪುಣ್ಯ ಬಂದೇ ಬರುತ್ತೆ. ಖುಷಿಯಾಗಿದ್ದೀರಾ? ಭಾಳ ಸಂತೋಷ ಆಗಿದ್ದೀನಿ ಸರ್. ಭಾಳ ಇಲ್ಲಿ ನಾನು ಬಂದು ಭಾಳ ರೋಮಾಂಚನವಾಗಿದೆ. ನನಗೆ ಭಾಳ ಪುಳಕಿತನಾಗಿದ್ದೀನಿ. ಇಲ್ಲಿ ಬಂದು ನನಗೆ ತುಂಬ ಸಂತೋಷ ಆಗಿದೆ. ಇಲ್ಲಿ ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಮಹಾದೇವ್ ಅಂತ. ನಾವು ಹರಹರ ಮಹಾದೇವ್ ಹೆಸರು? ನಾವು ಮಂಡ್ಯ ಮದ್ದೂರಿಂದ ಬಂದಿದ್ದೀವಿ. ಮಂಡ್ಯದವರು. ನೋಡ್ತಾ ಇದ್ದೀರಾ ಕುಂಭಮೇಳ, ಎಷ್ಟೋ ಒಂದು ಜನರಿಗೆ ಆಸೆ ಇರುತ್ತೆ, ನಾವು ಹೋಗ್ಬೇಕಪ್ಪ, ಕುಂಭಮೇಳಕ್ಕೆ ಹೋಗ್ಬೇಕು, ಕಾಶಿಗೆ ಹೋಗ್ಬೇಕು, ಪ್ರಯಾಗರಾಜ್ಗೆ ಹೋಗ್ಬೇಕು, ಗಂಗಾ ಯಮುನಾ ಸರಸ್ವತಿ ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಬೇಕು. ಆ ಅದೃಷ್ಟ ನಿಮ್ಗೆ ಸಿಕ್ಕಿದೆ. ಯಾವ ರೀತಿ ಫೀಲ್ ಆಗ್ತಾ ಇದೆ? ಇಲ್ಲಿ ನನಗೆ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿಗೆ ಬರೋದಕ್ಕೆ. ಸೊ ನಮ್ಮ ಜೊತೆಯಲ್ಲಿ ನನ್ನ ಸ್ನೇಹಿತರ ಜೊತೆ ಬಂದಿದ್ವಿ. ಸೊ ಇಲ್ಲಿ ಎಲ್ಲರೂ ಬಂದು ಈ 2 ತಿಂಗಳಲ್ಲಿ ನಡೆಯುವಂಥ ಈ ಕುಂಭಮೇಳನ ಭಾಗವಹಿಸ್ಬೇಕನ್ನೋದು ಒಂದು ಭಾಳ ಪ್ರಮುಖವಾದ ಕೋರಿಕೆ. ಭಾಳಷ್ಟು ಜನ ಬರಬೇಕು, ಇಲ್ಲಿ ಬಂದು ಇದನ್ನು ಅನುಭವ ಪಡಿಬೇಕು ಅನ್ನೋದು ಒಂದು ಕೋರಿಕೆ. ಯಾಕೆ ಕುಂಭಮೇಳದಲ್ಲೇ ಅಮೃತ ಸ್ನಾನ ಮಾಡಬೇಕು ಅಂತ? 144 ವರ್ಷಕ್ಕೆ ಇದು ಮಹಾಕುಂಭಮೇಳ. ಸೊ ಇದರಲ್ಲಿ ಪುಣ್ಯ ಸ್ನಾನ ಈ ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ಸಂಗಮ ಆಗೋದ್ರಿಂದ ಈ ಭವ್ಯ ಸ್ಥಳದಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಕನಸುಗಳು, ಎಲ್ಲ ಪಾಪಕರ್ಮಗಳು ಮತ್ತು ಎಲ್ಲವನ್ನೂ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದರಿಂದ ಇಲ್ಲಿ ಬಂದು ಎಲ್ಲರೂ ಭಾಗವಹಿಸ್ಬೇಕನ್ನೋ ಒಂದು ಕೋರಿಕೆ. ಮತ್ತೊಂದು ಕಡೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಅಂದರೆ ಒಂದು ಇಂಡಿಯನ್ ಭಾರತದ ಸಂಸ್ಕೃತಿ ಸನಾತನ ಗತ ವೈಭವ ನೋಡ್ಬೋದು. ಇಲ್ಲಿ ಸಾಧು ಸಂತರು ಸಿಗ್ತಾರೆ, ಬಾಬಾಗಳು ಸಿಗ್ತಾರೆ, ಮತ್ತು ಸ್ವಾಮೀಜಿಗಳು ಸಿಗ್ತಾರೆ, ಅಘೋರಿಗಳು ಸಿಗ್ತಾರೆ. ಇಂತಹ ನಾವು ಎಲ್ಲೂ ನೋಡೋಕ್ಕಾಗಲ್ಲ. ಹಿಮಾಲಯಕ್ಕೆ ಹೋದ್ರೂ ನಿಮ್ಗೆ ಸಿಗಲ್ಲ, ಅವ್ರು ಎಲ್ಲೆಲ್ಲೋ ಇರ್ತಾರೆ. ಅಂಥವ್ರು ಎಲ್ಲರೂ ಕೂಡ ಇಲ್ಲಿ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅನ್ಸಲ್ವಾ? ಹೌದು. ಇದು ಪ್ರತಿ 12 ವರ್ಷಕ್ಕೆ ಒಂದ್ಸಲ ನಡೆದ್ರು ಇದು 144 ವರ್ಷ ಒಂದ್ಸಲ ನಡೀತಾ ಇರೋದ್ರಿಂದ ಇದು ಭಾಳ ದೊಡ್ಡದಾಗಿ ಆಗಿದೆ ಈ ಸಲ. ಸೊ ಪ್ರತಿಯೊಬ್ಬರು ಇದಕ್ಕೆ ಬರಬೇಕು, ಮತ್ತು ಇಲ್ಲಿ ಅನುಭವ ಪಡಿಬೇಕು, ಮತ್ತು ಎಲ್ಲರೂ ಆಶೀರ್ವಾದ ಪಡಿಬೇಕು ಅನ್ನೋ ಒಂದು ಆಸೆ ಇದೆ ನೋಡಿ. ಆಶೀರ್ವಾದ ಪಡೆದ್ರ? ಇನ್ನೂ ಇಲ್ಲ, ಇವಾಗ ಬಂದಿದ್ದೀವಿ ನಾವು. ಅಯೋಧ್ಯ ಮುಗಿಸಿ ಇಲ್ಲಿಗೆ ಬಂದಿದ್ದೀವಿ. ಸೊ ಇದು ಹೊತ್ತಿನ ನಾಳೆ ಇಲ್ಲಿ ಇದ್ದು ನಾಳಿದ್ದು ವಾರಾಣಸಿಯಿಂದ ಮತ್ತು ಬೆಂಗಳೂರು. ಒಳ್ಳೆಯದಾಗಿ, ಥ್ಯಾಂಕ್ ಯು. ಇದಿಷ್ಟು ನಮ್ಮ ಕರ್ನಾಟಕದವರಂಥ ಮಹಾದೇವ್ ಮತ್ತು ದರ್ಶನ್ ಅವರು ಹೇಳ್ತಾರಂತ. ಅವರು ನಿಜಕ್ಕೂ ಕೂಡ ರೋಮಾಂಚನವಾಗಿದ್ದಾರೆ. ನಾನು ತುಂಬ ಪುಳಿಕನಾಗ್ತಿದ್ದೀನಿ ಅಂದರೆ ತುಂಬ ದೂರದಿಂದ ಎಲ್ರಿಗೂ ಕೂಡ ಒಂದು ಕನಸಿತ್ತು, ಚಿಕ್ಕ ವಯಸ್ಸಿಂದಲ್ಲ. ಒಮ್ಮೆ ಆದ್ರೂ ಕಾಶಿಗೆ ಹೋಗಬೇಕು ಹಿಂದೂಗಳಾದಮೇಲೆ ಅಂತ ಹೇಳ್ತಾ ಇರ್ತಾರೆ. ಬಹುಶಃ ಆ ಒಂದು ನೆನಪು ಅವ್ರಿಗೆ ಇಲ್ಲಿ ಬಂದ ಮೇಲೆ ನೆನಪಾಗ್ತಾ ಇರ್ಬೋದು. ಇಲ್ಲಿ ನೋಡಿದ ಎಲ್ಲ ಒಂದು ಗತವೈಭವ ನೋಡ್ತಾ ಇದ್ದರೆ ಅವ್ರಿಗೂ ಆ ಒಂದು ರೀತಿಯ ಸಹಜವಾಗಿ ರೋಮಾಂಚನ ಆಗುವುದು ಸಹಜ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.